ಸೋಮಾಭಿಮಾಂತರ ನಾವು ಸಣ್ಣವರು ಆಟ ಆಡೋ ವಯಸ್ಸಿನಾಗ ಯಾಕೋ ಸಿದ್ಧಂತನ ಹುಚ್ಚರ ಲಕ್ಷ ಕೊಡ್ರಿ. ಎಷ್ಟು ಅದ್ಭುತ ಮಾತದವಂದ್ರೆ ನೋಡಪ್ಪ, ವಯಸ್ಸಾದ ಬಳಿಕ ನಡ ನೋವು, ಮೊಣಕಾಲು ನೋವು, ಕೈ ನಡಗತಾವ, ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ, ಪ್ರವಚನ ಕೇಳ್ಬೇಕಂದ್ರೆ ಕಿವಿ ಇಲ್ಲ, ಭಗವಂತನ ರೂಪ ನೋಡ್ಬೇಕಂದ್ರೆ ಕಣ್ಣು ಮಬ್ಬು, ಜಪ ಮಾಡ್ಬೇಕಂದ್ರೆ ಕೈ ನಡಗತಾವ, ಸೇವಾ ಮಾಡ್ಬೇಕಂದ್ರೆ ಗುರುಗಳದ ಅವ್ರದ ಸೇವಾ ಮಾಡಕ್ಕೆ 4 ಮಂದಿ ಬೇಕು. ವಯಸ್ಸಾದ ಮೇಲೆ ಆಕತ್ತೇನೋ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಮುಪ್ಪಿನಿಂದ ಒಪ್ಪ ಅಳಿಯುವ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಸಾಯೋದಕ್ಕಿಂತ ಮೊದಲು ಪರಮಾತ್ಮನ ಕೂಡ್ರು ಅಂತ ಅಣ್ಣ ಬಸವಣ್ಣ ಹೇಳ್ಯಾನ. ನೀವಂತೀರಿ ಮುದುಕ್ರ ಆದ್ಮ್ಯಾಲ. ನೋಡ್ರಿ ನೀವು 100ಕ್ಕೆ 90%, 90% ಮುದುಕರು ಹಿಂಗಿರ್ತಾವಂದ್ರೆ ಅವಕ್ಕೆ ನೆಮ್ಮದಿನೇ ಇರಂಗಿಲ್ಲ. ಬೇಕಿದ್ರೆ ನೋಡ್ರಿ, ಮುದುಕರು ಮುಖದಾಗ ಕಳ ಇರ್ತೈತೇನು, ಜೋಲು ಮಾರಿ ಹಾಕ್ಕೊಂಡಿರ್ತಾವ, ಕಣ್ಣಾಗ ಪಿಚ್ಚ, ಬಾಯಾಗ ಜೋಲು ಸುರಿತಾವ, ಒಂದು ಮಾತಾಡಕ್ಕೆ ಹೋಗಿ 9 ಮಾತಾಡ್ತಾವ, ಕಿವಿನರ ಕೇಳಂಗಿಲ್ಲ, ತಣ್ಣಗರ ಇರಂಗಿಲ್ಲ. ನಾವು ಒಂದು ಮಾತಾಡಿದ್ರೆ ಅವೊಂದು ಮಾತಾಡ್ತಾವ, 60ಕ್ಕೆ 60 ಮರವು ಏನೇನಾರ ಹೊಳ್ಳ ಬಳ್ಳ ಮಾತಾಡ್ತಾವ, ತಲೆ ಸುದ್ದ ಇರಂಗಿಲ್ಲ, ಹೇಳದ್ದು ನೆನಪಿರಂಗಿಲ್ಲ, ಸಣ್ಣ ಹುಡ್ರು ಮಾಡ್ದಂಗೆ ಮಾಡ್ತಾವ, ಹೊಲಸಾಟ ಮಾಡ್ತಾವ, ಕೆಮ್ಕೊಂತ ಕುಂದಿರ್ತಾವ. ಮತ್ತು ಕೆಮ್ಮೋದಲ್ಲ ವಯಸ್ಸಾಗಿಂದ ಅವಕ್ಕೆ ಬರೇ ರೋಗ ರುಜಿನ. ವಯಸ್ಸಾದ ಮೇಲೇನು ಸ್ವಸ್ಥ ಇರ್ತೈತೇನೋ, ಆರೋಗ್ಯ ಹದಗೆಡ್ತೈತಿ, ಶರೀರ ಹಾಳಾಗ್ತೈತಿ, ಅವ್ರಿಗೆ ಬರೇ ನೋವಿನ ಅನುಭವ ಇರ್ತೈತಿ ಹೊರತು ಭಗವಂತನ ಅನುಭವ ಅವ್ರಿಗೆ ಆ ವಯಸ್ಸಾದ ಮೇಲೆ ಎಲ್ಲಿದ ಬರ್ತೈತಿ? ಜಪ ಮಾಡಕ್ಕೆ ಕುಂತರಂದ್ರೆ ದೇವ್ರು ಬರ್ತಾನೇನೋ ಕಣ್ಣು ಮುಂದೆ? ದೇವ್ರು ಬರೋದಿಲ್ಲ, ಅವ್ರ ಕಣ್ಣು ಮುಂದೆ ಬರೋದು ಯಮ. ನಾ ಯಾವಾಗ ಸಾಯ್ತೇನೋ ಅನ್ನೋ ಚಿಂತೆ. ಒಂದು ಕಾಲ ಮನೆಯಾಗ, ಒಂದು ಕಾಲ ಕುಣಿಯಾಗ. ಯಾವಾಗ ಸಾಯ್ತೀನೋ ಅನ್ನುವಂಥ ಚಿಂತೆ ಒಳಗೆ, ಚಂಚಲವಾದ ಮನುಷ್ಯನೊಳಗೆ ಯೌವನ ಕಾಲದಲ್ಲಿ ಭೋಗಿಸಿದ ಭೋಗಗಳ ಸ್ಮೃತಿ ಧ್ಯಾನಕ್ಕೆ ಕುಂತರ ಆ ಹೊಲಸು ವಿಚಾರ ಬರುವಂಥ ಮುದುಕರಿಗೆ ಪರಮಾತ್ಮನ ಧ್ಯಾನ ಹತ್ತತೆತ್ತನೋ. ಸಿದ್ಧ ಬಾಲಕ ಆ 2 ಮಕ್ಕಳಿಗೆ ತಿಳಿಸಿ ಹೇಳಿದಾಗ ಇವ್ರ ಅರಿವಿನ ಕಣ್ಣು ತೆಗಿತು. ಸ್ವಚ್ಛಂದ ಇರುವ ಬಾಲ್ಯ ಸ್ಥಿತಿ ಒಳಗೆ ಮನಸ್ಸು ಹಸನ, ಶರೀರದೊಳಗೆ ತಾಕತ್ತ, ಕಣ್ಣಿನೊಳಗೆ ಚೇತನ, ತಲೆ ಒಳಗೆ ಬುದ್ಧಿ ಚುರುಕಾಗಿರುವಂಥ ಈ ವಯಸ್ಸಿನಾಗ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕ ಹೊರತ ಗಾಡಿ ಗ್ಯಾರೇಜಿಗೆ ಹೋದ ಮ್ಯಾಲ ಆ ರಿಪೇರಿಗೆ ಬಿಟ್ಟ ಗಾಡಿ ಓಡ್ತೈತೇನೋ? ಅದು ಓಡೋದಿಲ್ಲಪ್ಪ. ಸ್ವಚ್ಛಂದ ಇರೋ ಬಾಲ್ಯಾವಸ್ಥೆ ಒಳಗನ ಸಾಧನ ಮಾಡಬೇಕು. ಭಾಳ ಮಂದಿ ನಮಗೆ ಅದನ್ನು ಕೇಳ್ತಿದ್ರು. ನಮಗೆ ಸನ್ಯಾಸ ದೀಕ್ಷೆ ಆಗಿ ಒಂದು 16-17 ವರ್ಷ ಆಯ್ತು. ನಿನ್ನ ತೆಲುಗಿಲಿ ಕೆಟ್ಟತನ, ಇಟ್ಟು ವಯಸ್ಸಿನಾಗ ಯಾಕೆ ನೀವು ಸಾಧು ಆದೆ? ಯಾಕೆ ಮನ್ಯಾಗ ಚಲೋ ಇಲ್ಲನ? ಏನಾರ ಸಮಸ್ಯೆಗೆತನು ಮನೆಯಾಗ? ಭಾಳ ಮಂದಿ ತಲೆಯಾಗ ಏನಾರ ತ್ರಾಸ ಆದ್ರೆ ಸಾಧು ಆಗೋದು. ಮನೆಯಾಗ ತ್ರಾಸಾದ್ರೆ ಸಾಧು ಆದ ಅಂದ್ರೆ ಅವ ಸಿದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಒಳಗೆ ಹಂಬಲ್ ಇರಬೇಕು, ಮುಕ್ತನಾಗಬೇಕು, ನಾ ಭಗವಂತನ ದರ್ಶನ ಮಾಡಬೇಕು ಅನ್ನುವಂಥ ಹಂಬಲ್ ಇದ್ದರೆ ಸಾಧು ಆಕನ ಹೊರತು ಏನಾರ ಬ್ಯಾರೆ ಉದ್ದೇಶ ಇಟ್ಕೊಂಡು ಸಾಧು ಆದ ಅಂದ್ರೆ ಅವನು ನಡಕ ಅಡ್ಡದಾರಿ ಹಿಡ್ದು ಹೆಸರು ಹಾಳು ಮಾಡಿಕೊಂಡು ಹುಟ್ಟಿದ ಮನೆಗೂ ಅಪಕೀರ್ತಿ, ಕಟ್ಟಿದ ಮಠಕ್ಕೂ ಅಪಕೀರ್ತಿ ತರೋ ಸಾಧುಗಳಕ್ಕಾರ ಇರಲಿ. ಅದಕ್ಕೆ ಎಳಕಿದ್ದಾಗನ ಸಾಧನೆ ಮಾಡಬೇಕು. ಇರಲಿ. ಈ ವಿವೇಕದ ಮಾತನ್ನು ಕೇಳಿದಾಗ ಸೋಮ ಭೀಮಗ್ ಅನ್ನಿಸ್ತು, ನಾವು ಬೆನ್ನು ಹತ್ತಬೇಕಂತ, ಸಿದ್ಧನ ಬೆನ್ನು ಹತ್ತಬೇಕು. ಈಗ ಭಾಳ ಮಂದಿ ತಲೆಯಾಗ ಓಡ್ತಿರ್ತೈತೆ. ಹೌದು ಹೌದು ಹೌದು, ಸ್ವಾಮಿಗಳು ಹೇಳೋದು ಭಾಳ ಚಲೋ ಇದೆ. ಹೌದು, ನಾವು ಮುಕ್ತರಾಗಬೇಕು, ನಾವು ಸಾಧನೆ ಮಾಡ್ಬೇಕು. ಪ್ರವಚನ ಕೇಳಿದಾಗ ಹಿಂಗೆ ಒಂದು ಉತ್ಪತ್ತಿ ಆಕತ್ತೆ ವೈರಾಗ್ಯ. ಅದಕ್ಕೆ ಪುರಾಣ ವೈರಾಗ್ಯ ಅಂತಾರ. ಅವ್ರೇನು ಕರೆ ಸಾಧು ಆಗ್ಬೇಕಂತ ಬೆನ್ನು ಹತ್ತಿಯವ್ರಲ್ಲ, ಸಿದ್ಧನ್ ನೋಡಿ ಇವರಿಗೂ ಹುರುಪಾಗಿತ್ತ, ಬೆನ್ನು ಹತ್ತಿದ್ರ. ನಡೆದ ಏ ಸಿದ್ಧ, ಕಾಲು ನುಯ್ಯಾಕತ್ಯಾವು, ಎಲ್ಲದನೋ ನಿಮ್ಮ ಗುರು? ಅಲ್ಲೋ, ಇನ್ನೂ ಅರ್ಧ ದಿನ ಆಗಿಲ್ಲ ನಡೆದ, ಅಲ್ಲೇ ನಿಮಗೆ ಗುರು. ಕಾಲಿನ ಕಡೆಗೆ ನೋಡಬೇಡ್ರಿ, ಗಟ್ಟಿ ಧೈರ್ಯ ಮಾಡ್ರಿ, ಓಂ ನಮಃ ಶಿವಾಯ ಅನ್ರಿ.
ಮರ ಎಲ್ಲಿ ಓಂ ನಮ ಶಿವಾಯ ನಮ್ಮ ಹೊಟ್ಯಾಗ ಹುಳ ಓಡಾಡಕತ್ಯಾವ ಶಾಂಗ್ಟಾಗಕತ್ತಿತ್ತು ರೀ ಹೊಸಗೊಂಡು. ಬಿಸಿಲು ಏರಿ ಅಲೆ 3-4 ಗಂಟೆಗೈತಿ, ಹೊಟ್ಟೆ ನಾಯಿ ಆಗೈತಿ. ನಮಗೆ ಮೊದಲು ತಿನ್ನಾಕೋ ಮನೆಯಾಗ ಅಪ್ಪ ಅಮ್ಮ ಉಣ್ಣಾಕ ಹಾಕ್ತಿದ್ರು, ಇಲ್ಲಿ ಯಾರು ನಮಗೆ ಉಣ್ಣಾಕ ಹಾಕ್ತಾರೋ? ಸಿದ್ಧನಕ್ಕ ಹೊಟ್ಟೆ ಚಿಂತೆ ಮಾಡ್ತಾರ, ನಾವು ಉಣ್ಣಾಕ ಹೊಂಟೀವಿ ಊರು ಬಿಟ್ಟು. ಅಶನಕ್ಕೆ ವ್ಯಸನಕ್ಕೆ, ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪಾತಂಗೆ ಕೂಟ ಒಪ್ಪುದೇ ಶಿವಪಥದಳು. ಶಿವನ ಕಡೆಗೆ ಹೋಗೋ ಮುಂದೆ ಹೊಟ್ಟೆ ಕಡೆಗೆ ನೋಡಬೇಡ್ರು. 3 ಲೋಕಕ್ಕೆ ಅನ್ನ ಹಾಕೋ ಪರಮಾತ್ಮಗ ನಮ್ಮ 3 ಹೊಟ್ಟೆ ವಜ್ಜಾಕವನು. ಎಲ್ಲರಿಗೂ ಅನ್ನ ಹಾಕೋ ಪರಮಾತ್ಮ ನಮ್ಮ 3 ಹೊಟ್ಟೆ ಮರಿತಾನ, ಅವನು ಕೊಡ್ತಾನ. ಅದ್ರ ಕಡೆ ಚಿಂತೆ ಮಾಡಬೇಡ್ರಿ, ಪರಮಾತ್ಮನ ಚಿಂತೆ ಮಾಡ್ರಿ, ಅನ್ನದ ಚಿಂತೆ ಮಾಡಬೇಡ್ರಿ. ಚಿಂತ್ಯಾಕ ಮಾಡುತ್ತೀದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕ ಮಾಡುತ್ತೀದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ. ಹಿಂದೆ ನಿನ್ನ ಸಲುಹಿದರ್ಯಾರೋ, ಮುಂದೆ ನಿನ್ನ ಸಲಹುವರ್ಯಾರೋ. ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ, ನಂದಿ ವಾಹನನಿದ್ದಾನೆ. ಚಿಂತ್ಯಾಕ ಮಾಡುತ್ತೀದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ, ನಂದಿ ವಾಹನನಿದ್ದಾನೆ, ಸುಖ ಸಂಪೂರ್ಣನಿದ್ದಾನೆ. ಆ ಶಿವನ ಚಿಂತೆ ಮಾಡ್ರಿ, ಹೊಟ್ಟೆ ಚಿಂತೆ ಮಾಡಬೇಡ್ರಿ ಅನ್ಕೋಂತ ಅವ್ರನ್ನ ಸಮಾಧಾನ ಮಾಡ್ಕೊಂತ ಹೋಗೋ ಮುಂದೆ ಅಲ್ಲಿ ಒಂದು ಊರು ಬಂತು. ಊರು ಹೊರಗ ಒಂದು ಹಳೇ ಕಾಲದ ದೇವಸ್ಥಾನ, ಕಲ್ಲಿನ ಗುಡಿ. ಸಿದ್ಧ ನೀನು ಊಟ ಬೇಡ, ಆದ್ರೆ ನಡೆದ ಕಾಲು ಬಡ್ಡೆ ಅವು ಬಾತಿದ್ದವು ಕಾಲು. ದಯವಿಟ್ಟು ಸಿದ್ಧ ಒಂದು ಸ್ವಲ್ಪ ಕುಂದ್ರಾಕರ ನಮ್ಮನ್ನು ಬಿಡು. ಅವಾಗ ಕನಿಕರದಿಂದ ಆಯ್ತು ಕುತ್ಕೊಳ್ರಿ ಅಂದ. ಅವ್ರು ಕಟ್ಟಿ ಮೇಲೆ ಕುಂದ್ರುವಾಗ ಸಿದ್ಧನ ಕರೆದು, ಬಾರೋ ಈ ಕಲ್ಲಿನ ಮ್ಯಾಲ ಕುಂದ್ರು ಬಾ. ಸಿದ್ಧ ಅಂದ, ನೀವು ಹೊರಗಿನ ಕಲ್ಲಿನ ಮ್ಯಾಲ ಕುಂದ್ರಿ, ನಾನು ಒಳಗಿನ ಕಲ್ಲಿನ ಮ್ಯಾಲ ಕುಂದಿರ್ತೀನಂತ ಸಿದ್ಧ ಒಳಗೆ ಹೋದ. ಏನು ಹುಚ್ಚನಂಗ ಮಾತಾಡ್ತಿದ್ದ ಅಂತ ಅವರು ಹೊರಗೆ ಅಲ್ಲೇ ಸೋತಿದ್ರ, ಅಡ್ಡ ಬಿದ್ರು. ಸಿದ್ಧ ಒಳಗೆ ಬಂದ. ಗರ್ಭಗುಡಿ ಒಳಗೆ ಸುಂದರವಾಗಿರುವಂಥ ನಂದಿಯ ಬಸವಣ್ಣನ ಮೂರ್ತಿ. ನಂದಿ ಬಸವೇಶ್ವರನನ್ನು ನೋಡಿ ಸಿದ್ಧ ಆ ಬಸವಣ್ಣನ ಮೇಲೆ ಹತ್ತಿ ಕುಂತ. ಬಹುಶಃ ಹಳೆ ನೆನಪಾಗಿರ್ಬೇಕು. ನಂದಿ ಮ್ಯಾಲ ಹತ್ತಿ ತಿರುಗಾಡೋ ಪರಮಾತ್ಮನೇ ಅವನಿದ್ದಾನ. ಆ ನಂದಿ ಮ್ಯಾಲ ಹತ್ತಿ ಕುಂತ ವೇಳಕ್ಕ ಸಂಜೆದ ಕಸ ಹೊಡೆದ ದೀಪ ಹಚ್ಚಬೇಕಂತ ಪೂಜಾರಿ ಬಂದು ನೋಡ್ತಾನ. ಹುಚ್ಚು ಹುಡುಗಿದ್ ಯಾರು ಎಲ್ಲಿದು ಬಂದು ದೇವ್ರ ಮ್ಯಾಲ ಕುಂತಾನೆ. ಲೇ ಎಲ್ಲಾವ ನಿನ್ನ ಮಗನ, ನಿನ್ನ ಭಯ ಭಕ್ತಿ ಎಲ್ಲಿಟ್ಟಿಯೋ, ದೇವರ ಮೇಲೆ ಕುಂತಿಯಲ್ಲೋ. ಸಿದ್ಧಂದ, ನನ್ನ ಭಯಭಕ್ತಿ ನಾ ಪರಮಾತ್ಮನಲ್ಲಿಟ್ಟೇನಿ, ನೀ ಕಲ್ಲಿನೊಳಗಿಟ್ಟಿ ಅಂದ. ಇವನಿಗೆ ಆ ಮುಖದ ತೇಜಸ್ಸು, ಬಾಯಿಯಿಂದ ಬರುವಂಥ ವೈಖರಿ ವಾಚ, ಆ ಶಬ್ದಗಳ ತರಂಗ ಏನೋ ಅಂಜಿಕೆ ಅನ್ನಿಸ್ತು. ಈ ಹುಚ್ಚು ಹುಡುಗ ಮತ್ತು ಅವನಿಗೆ ಧೈರ್ಯ ಸಾಲಿಲ್ಲ. ಮಾಡ್ತೀನಿ ತಡಿ ಮಗನ ನಿನ್ನಂತ ಊರಾಗ ಹೋಗಿ 4 ಮಂದಿ ಹಿರಿಯರನ್ನ ತಗೊಂಬಂದ. ಯಜಮಾನ್ರು ನೋಡಿ ಅಂತಾರೆ, ಎಲ್ಲಿಯವಲೆ ನೀನು ದೇವ್ರ ಮ್ಯಾಲ ಕುಂತೀನಿ ತಿಳಿಯೋದಿಲ್ಲ, ಇಳಿ ಕೆಳಗಂತ ಬೈದ್ರ ಅವ ಸಿದ್ಧ ಅಂತಾನ, ಕುಂತ ಒಂದು ದೊಡ್ಡವು ಏನು ಕುಂದ್ರಿಸ್ಕೊಂಡವು ದೊಡ್ಡವ? ಪ್ರಶ್ನೆ ಕೇಳಿದ. ಕುಂತಾವು ದೊಡ್ಡವ ಏನು ಕುಂದ್ರಿಸ್ಕೊಂಡವು ದೊಡ್ಡವ? ನಾನು ಎಲ್ಲಾವ ತಲೆಯೆಲ್ಲ ಮಾತಾಡ್ತಾನೆ ನೀವು ಅಂತವ. ಅದ್ರಾಗ ಒಬ್ಬ ಸಿಟ್ಟಿನ ಅವು ಒಳಗೆ ನುಗ್ಗಿ ಹಿಡಿದು ಬಡಿಯಾಕಂತ ಹಿಂಗೆ ಕೈ ಮ್ಯಾಲೆ ಎಬ್ಬಿಸಿದ. ಗೋಡೆಗಿದ್ದ ಮೊಳಿಗ ಕೈ ತಾಗಿ ಮ್ಯಾಲಿನ ಚಿಮ್ಮಡ ಹರ್ಕೊಂಡು ರಕ್ತ ಸುರಿಯಾಕತ್ತ. ರಕ್ತ ಅವನು ಯಾವಾಗ ಅಯ್ಯಯ್ಯೋ ಅಂತ ಹೊಯ್ಕೊಳಕತ್ತ. ಉಳ್ದ ಮಂದಿಗೆ ಅಂಜಿಕೆ ಬಂತು. ಇದು ಹುಡುಗ ನೋಡಕ್ಕೆ ಸಣ್ಣದ ಕಂಡ್ರು ಏನೋ ಒಂದು ಕಳ ಆಯ್ತು ಮುಖದ ಮ್ಯಾಲ. ಮೆತ್ತಗೆ ಕೇಳ್ತಾರೆ, ತಮ್ಮ ದೇವ್ರ ಮ್ಯಾಲ ಕುಂದ್ರೋದು ಚಲೋನಪ್ಪ, ಇದು ತಪ್ಪಕೈತೋ, ಕೆಳಗಿಳಿಪ. ಯಾವಾಗ ಅವ್ರು ಮೆತ್ತಗೆ ಕೇಳಿದ್ರು ಅವಾಗ ಸಿದ್ಧ ಹೇಳ್ತಾನೆ, ಕೇಳ್ರಯ್ಯ, ನಾ ಸುಮ್ಮನೆ ಕುಂತಿಲ್ಲ,
ಈ ಮೂರ್ತಿ ಒಳಗ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನನ್ನ ತಪಶಕ್ತಿಯನ್ನು ಧಾರೆ ಎರೆಯೋ ಸಲುವಾಗಿ ನಾ ಹತ್ತಿಕೊಂತೇನೆ ಹೊರತ ಆಟಕ್ಕೆ ನಾ ಹತ್ತಿಕೊಂತಿಲ್ಲ. ಕೇಳ್ರಯ್ಯ, ಮೂರ್ತಿ ಪೂಜೆ ಕನಿಷ್ಠವಾಗಿರುವಂಥದ್ದು, ಮಹಾತ್ಮನ ಪೂಜೆ ಶ್ರೇಷ್ಠವಾಗಿರುವಂಥದ್ದು. ಬಹುಕಾಲದ ಹಿಂದೆ ಮಹಾನ್ ತಪಸ್ವಿಗಳೊಬ್ಬರು ಈ ಮೂರ್ತಿಯನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ತಮ್ಮ ತಪಶಕ್ತಿಯನ್ನು ಮೂರ್ತಿ ಒಳಗೆ ತುಂಬಿ ಇದಕ್ಕೆ ಜೀವಕಳ ತುಂಬ್ಯಾರ. ಅಲ್ಲಿಂದ ಇಲ್ಲಿ ತನ ಭಕ್ತರು ಪೂಜೆ ಮಾಡಿ, ಭಜನೆ ಮಾಡಿ, ಅರ್ಚನೆ ಮಾಡಿ, ಹರಕೆ ಮಾಡಿಕೊಂಡು ಬೇಡಕೊಂಡು ಅವನು ಕೊಟ್ಟ ಎಲ್ಲ ಖಾಲಿ ಆಗೈತಿ, ಏನೂ ಉಳಿದಿಲ್ಲ. ಆ ಮೊದಲಿನ ಸ್ವಾಮಿಗಳು ಏನು ತಪಶಕ್ತಿ ತುಂಬಿದ್ರಲ್ಲ, ಈಗ ಎಲ್ಲ ಜಳ ಏನೂ ಉಳಿದಿಲ್ಲ, ಬರೀ ಕಲ್ಲು ಉಳಿದೈತಿ. ಅದಕ್ಕೆ ಈ ಗುಡಿ ಹಾಳು ಬಿದ್ದೈತಿ. ಯಾಕೆ ಪವರ್ ಇತ್ತಂದ್ರ ಗುಡಿಗಳು ಚಂದ ನಡೀತಾವ. ಪ್ರತಿಷ್ಠಾಪನೆ ಮಾಡಿ ಗುರುಗಳು ಜೀವಕಳೆ ತುಂಬಿದ ಬಳಿಕ ಭಾಳ ವರ್ಷಗಳಾದವು ಅಂದ್ರೆ ಪುನರ್ ಪ್ರತಿಷ್ಠೆಗಳನ್ನು ಅವಾಗ ಮಾಡ್ತಾ ಇರಬೇಕು. ಮಹಾತ್ಮರ ಕೈಯಾಗಿಂತ ತಾಕತ್ ಇರ್ತೈತಿ. ಕಲ್ಲಿಗೆ ಜೀವ ತುಂಬಿ ಕಲ್ಲಿಗೆ ದೇವರು ಮಾಡೋ ತಾಕತ್ತು ಸದ್ಗುರುನಾಥಗಿರ್ತೈತಲ್ಲ, ಅದೇ ಕೆಲಸ ಸಿದ್ದಪ್ಪ ಬಾಲ್ಯದೊಳಗೆ ಮಾಡಕತ್ಯಾನ. ಈ ಮಾತನ್ನು ಕೇಳಿ ಎಂತೆಂಥ ಮಾತಾಡ್ತಿ, ನೋಡಕ್ಕೆ ಸಣ್ಣ ಹುಡುಗ, ಎಂಥ ಅದ್ಭುತ ಮಾತು. ಹೌದಪ್ಪ, ಗುರುಗಳಿಂದನೇ ಈ ಕೆಲಸ ಆಗ್ತೈತಿ. ಅದಕ್ಕೆ ನಡೆದಾಡೋ ದೇವ್ರಂತ, ಮಾತಾಡೋ ದೇವ್ರಂತ ಯಾರನ್ನ ಕರೀತಾರೆ ಅಂದ್ರೆ ಮಹಾತ್ಮರನ್ನ ಕರೀತಾರೆ. ಪರಮಾತ್ಮ ನಮ್ಮ ಕೈಗೆ ಸಿಗೋದಿಲ್ಲ, ಪರಮಾತ್ಮಗೂ ಉಣಿಸೋಕ್ಕಾಗೋಲ್ಲ, ಪರಮಾತ್ಮಗೂ ನೇರವಾಗಿ ಮುಟ್ಟಿ ಪೂಜೆ ಮಾಡೋಕ್ಕಾಗೋದಿಲ್ಲ. ಶಿವಶರಣರಿಗೆ ಪೂಜೆ ಮಾಡಿದ್ರಂದ್ರೆ, ಶರಣರನ್ನು ತೃಪ್ತಿ ಮಾಡಿದ್ರಂದ್ರೆ ಪರಮಾತ್ಮ ತೃಪ್ತಿ ಆಗ್ತಾನಪ್ಪ. ಶುದ್ಧ ಬಾಲಕನ ಬಾಯಾಗ ಎಂಥ ಮಾತು ಬರಕತ್ಯಾವಂದ್ರೆ ನೋಡ್ರಿ, ಗರ್ಭಸ್ಥಳ ಅಂದ್ರೆ ಗರ್ಭಿಣಿ, ತುಂಬು ಗರ್ಭಿಣಿಯಾದ ತಾಯಿ ಹೊಟ್ಟೆಯಾಗಿರೋ ಕೂಸಿಗೆ ನಾವು ಉಣಿಸ್ಬೇಕಾಗಿತ್ತಂದ್ರೆ, ಕೂಸಿಗೆ ಉಣಿಸಕ್ಕೆ ಬರ್ತೈತೇನು? ತಾಯಿಗೆ ಉಣಿಸಿದ್ರೆ ಹೊಟ್ಟೆಗಿನ ಕೂಸಿಗೆ ತೃಪ್ತಿ ಆಗ್ತದೆ. ಹೆಂಗೋ ಹಂಗೆ ಮಹಾತ್ಮರಿಗೆ ಮಾಡುವಂಥ ಸನ್ಮಾನ ಅದು ಪರಮಾತ್ಮನಿಗೆ ಸಲ್ಲುವಂಥದ್ದಕ್ಕಂತ ಶುದ್ಧನ ಬಾಯಾಗ ಬರೋ ಮಾತುಗಳನ್ನು ಕೇಳಿ ಎಲ್ಲರಿಗಿಷ್ಟ ಆನಂದ ಆತು. ಇವನ ಸಣ್ಣವಲ್ಲ, ಬಾಲರೂಪದಿಂದ ಬಂದಂಥ ಶಂಕರನೇ ಇದ್ದಾನಂತ ಊರು ತುಂಬ ಶುದ್ಧಿ ಮಾಡಿದರು. ಅನೇಕ ಜನ ಪೂಜಾ ಸಾಮಗ್ರಿಗಳನ್ನು, ನೈವೇದ್ಯವನ್ನು, ವಿಧವಾದ ಅಡುಗೆಯನ್ನು ತಗೊಂಡು ಬಂದ ಸಿದ್ಧನ ಪಾದ ಪೂಜೆ ಮಾಡಿ ಸಿದ್ಧನ ಮುಂದೆ ನಮೂನೆ ಅಡುಗೆಯನ್ನು ತಂದು ನೈವೇದ್ಯ ಎಡೆ ಹಿಡಿಯುವಾಗ ಆ ಮುಚ್ಚಳ ತೆಗೆದು ಕೂಡಲೇ ಘಮ 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 ಮೂಗಿಗೆ ವಾಸನೆ ಬರ್ತೈತೆ ನೋಡ್ರಿ. ಇವು ಮಕ್ಕೊಂಡವಕ್ಕೆ ಆಚಾರಾತ್. ಯಾವ ಹೊರಗೆ ಮಕ್ಕೊಂಡಿದ್ರು, ಅವ್ರು ಮಕ್ಕೊಂಡಿದ್ರು, ಆ ಮೂಗಿಗೆ ಸ್ಮೆಲ್ ಬಂತು ಘಮ ಘಮ ಅಡುಗೆದು. ಎದ್ದು ನೋಡ್ತಾರೆ ಸಿದ್ಧನ ಮುಂದೆ ನಮೂನಿ ಅಡುಗೆ ಇಟ್ಟು, ಉಣ್ಣೆಪ್ಪ ನಮ್ದು ಉಣ್ಣ. ಇವು ಹಸಿದಿದ್ದವ್ರಿ ಓಡಿ ಬಂದವ್ರ ಹಂಗೆ ತಿನ್ನಾಕ ಬಂದರು. ಸಿದ್ಧಂದ, ಏಯ್ ಹಂಗೆ ಗಬ ತಿನ್ನೋದಲ್ಲ, ಸ್ವಲ್ಪ ತಡೀರಿ, ಈಶ್ವರ ಅರ್ಪಣವನ್ನು ಮಾಡಿ ಪರಮಾತ್ಮನ ಸ್ಮರಣಪೂರ್ವಕವಾಗಿ ಅದನ್ನು ತಿನ್ನಬೇಕು. ಭಗವಂತ ನಮ್ಮ ಸಲುವಾಗಿ ಕೊಟ್ಟಾನ, ಅವನಿಗೆ ಧನ್ಯವಾದ ಹೇಳಿ ತಿನ್ನಬೇಕಂತೇಳಿ ಆ ಈಶ್ವರ ಅರ್ಪಣವನ್ನು, ಬ್ರಹ್ಮಾರ್ಪಣವನ್ನು ಮಾಡಿ 3 ಮಂದಿ ಕೂಡಿ ಹೊಟ್ಟೆ ತುಂಬ ಉಂಡ್ರು. ಅವಾಗ ಜನ ವಿಚಾರ ಮಾಡಿದರು, ನಾವು ಒಬ್ಬ ಭಗವಂತ ಬಂದಾನಂತ ನಾವು ತಿಳ್ಕೊಂಡೇವಿ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ದೇವರು ಬಂದಾರಲ್ಲೋ ಅಪ್ಪ ನಮ್ಮ ಊರಿಗೆ ಅಂತ ಇಟ್ಟು ಸಂತೋಷದಿಂದ ಮತ್ತು ಅವರು ಇಬ್ಬರದು ಪಾದ ಪೂಜೆ ಆಯ್ತು. ಯಾಕ? ಸವಾಸ. ಮಹಾತ್ಮರ ಸವಾಸ ಮಾಡಿದ್ರೆ ನಮಗೂ ಕಿಮ್ಮತ್ ಸಿಗ್ತೈತಿ ರೀ. ಅಷ್ಟೊತ್ತಿಗೆ ಹೊತ್ತು ಮುಳುಗಿತ್ತ, ಯಪ್ಪ ಕತ್ಲಾಗೈತಿ, ಇಲ್ಲೇ ಮಲಗುವಂತ್ರಿ ಅಂತ ಚಲೋದ ಮಂಚ ತಂದರು. 3 ಮಂಚ, 3 ಗಾದಿ, 3 ಹಾಸಿಗೆ, ಮತ್ತು ಗಾಳಿ ಬೀಸಾಕತ್ರಿ. ಇವ್ರು ಮಲಗಿಸಿ ಒಬ್ಬ ಕಾಲು ಒತ್ತಾಕತ್ತ, ಒಬ್ಬ ಕೈ ಒತ್ತಾಕತ್ತ. ಇವರಿಬ್ಬರು ಸೋಮ ಭೀಮ ಅಂದರು. ಅದಕ್ಕೆ ಸಿದ್ಧ ಮನೆ ಬಿಟ್ಟಾನಂದ್ರು ಅವರು. ಏನು ಪೂಜಾ, ಏನು ನಮಗೆ ಯಾರು ಕಾಲು ಒತ್ತಬೇಕು, ನಮ್ಗೆ ಯಾರು ಏನು ನಮ್ಮನೆ ನಮ್ಮನೆ ಮನೆಯಾಗ ನಮ್ಮನೆ ಉಣ್ತಿದ್ವಿ, ಇಲ್ಲಿ 10-20 ನಮ್ಮನೆ ಊಟ, ಏನು ಗಾಳಿ ಬೀಸವ, ಏನು ಮಂದಿ, ಭಾರಿ ಮಜಾ ಅನಿಸಿತ್ತು. ಮಧ್ಯರಾತ್ರಿ ಫುಲ್ ನಿದ್ದೆ ಹತ್ತಿತ್ತು. ಸಿದ್ಧ ನಡುವೆ ಎದ್ದ, ಇಬ್ಬರನ್ನು ತಿವ್ದ. ಎದ್ರು ಯಾಕಂದ್ರೆ ನಡಿ ಹೋಗೋಣ,
ಯಾಕ ಇವರು ಒಂದು 10-20 ಮಂದಿ ಗುಡಿಯ ಮಕ್ಕೊಂಡಿದ್ರು, ಗಟ್ಟಿ ಮಾತಾಡಬೇಡ್ರಿ ಅವ್ರು ಹೇಳ್ತಾರ, ನಾವು ಹೋಗೋಣ ನಡ್ರಿ. ಅಲ್ಲೋ ಎಲ್ಲಿ ಹೋಗೋದಂದ್ರೆ ಗುರುಗಳನ್ನ ಹುಡುಕಕ್ಕೆ. ಏನೇನು ಇಂಥ ಮಂದಿ ಸಿಗ್ತಾರೇನು, ಎಷ್ಟೊಂದು ಚಂದ ನಮಗೆ ಉಣ್ಣಾಕ ಕೈ ಕಾಲು ಒತ್ತಾರ, ನಾವು ಹೋಗೋದು ಬೇಡ ಇಲ್ಲೇ ಇರೋಣಂತವ್ರು. ಅಯ್ಯೋ ಹುಚ್ಚುಗಳ, ವಿರತಿ ಬಲಿಯಲು ಬೇಕು, ಜನಗಳ ಪರಿಚಯ ಇಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಲು ಏಕಾಂತ ಬರಬೇಕು, ಹಿರಿದಶವನ್ನು ಅಶನವನ್ನು ಬಿಟ್ಟಿರಲು ಬೇಕು, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚ ವಾಸನವೆಲ್ಲ. ಈ ವಾಸನೆಗಳು, ಈ ಜನರ ಆಕರ್ಷಣೆ, ಇವ್ರು ಕೊಡೋ ಸನ್ಮಾನ ಕಾಣಿಕ, ಇವ್ರು ಮಾಡೋ ಸೇವಾಕ ಮಳ್ಳಾಗಿ ನಾವು ಗುರುವನ್ನು ಮರೆತು ಇಲ್ಲೇ ಉಳಿದ್ವಿ ಅಂದ್ರೆ ಅತ್ಲಾಗೂ ಅಲ್ಲ ಇತ್ಲಾಗೂ ಅಲ್ಲ, ನಡುಬರ್ಕ ತ್ರಿಶಂಕು ಸ್ವರ್ಗ ಕತೆಪ್ಪ. ನಡ್ರಿ ಅಂತ ಸೊನ್ನೆ ಮಾಡಿ ಅವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಮಧ್ಯರಾತ್ರಿ ಹೊಂಟ. ದಾರಿ ಕಾಣವಲ್ದು, ನಕ್ಷತ್ರದ ಬೆಳಕನ್ಯಾಗ ಊರಾಗಿನ ನಾಯಿ ಬೊಗಳಕತ್ತು, ಇವು ಅಂಜಿ ಸಿದ್ದನ ಗಟ್ಟಿ ಹಿಡ್ಕೊಂಡವ. ಹಂಗೂ ಹಿಂಗೂ ಊರು ದಾಟಿ ಅಡವಿ ಬಂತು. ಬಹುಶಃ